ಲೋಕಾಯುಕ್ತ ಆಯಿತು, ಇಡಿ ಆಯಿತು, ನಿವೃತ್ತ ನ್ಯಾಯಮೂರ್ತಿಗಳ ತನಿಖೆ ಆಯಿತು. ಈಗ ಮೂಡಾದ ಮೊಟ್ಟ ಮೊದಲ ಪ್ರಕರಣ ಐಟಿಗೆಯಲ್ಲಿ ದೂರು ಸಲ್ಲಿಕೆ ಆಗಿದೆ. ಯಾವ ಪ್ರಕರಣದಲ್ಲಿ ದೂರು ಸಲ್ಲಿಕೆ ಆಗಿದೆ, ಅವ್ರು ಏನೆಲ್ಲ ಅಕ್ರಮಗಳನ್ನ ಎಸಗಿದ್ದಾರೆ, ಈ ಕುರಿತು ಮಾತಾಡಲಿಕ್ಕೆ ನಮ್ಮ ಜೊತೆ ದೂರದಾರಂತಹ ಸ್ನೇಹಮಯಿ ಕೃಷ್ಣ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೂಡದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಿಗೆ ಬರ್ತಿದೆ ಸರ್. ಸದ್ಯ ಈಗ ಮತ್ತೊಂದು ಪ್ರಕರಣ ಸರ್. ನಾನು ದೂರು ದಾಖಲು ಮಾಡಿದ ನಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಹೊರಗೆ ಬರ್ತಾ ಇರತಕ್ಕಂಥ ಮಾಹಿತಿ ಮತ್ತು ದಾಖಲಾತಿಗಳನ್ನು ಗಮನಿಸಿದರೆ ಬಹುಶಃ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅನ್ನೋ ಹೆಸರನ್ನು ಬದಲಾಯಿಸಿ ಪ್ರಭಾವಿ ವ್ಯಕ್ತಿಗಳ ಅಭಿವೃದ್ಧಿ ಪ್ರಾಧಿಕಾರ ಅಂತೇಳಿ ನಾಮಕರಣ ಮಾಡೋದು ಒಳ್ಳೆಯದು ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಪಕ್ಷಗಳ ಪ್ರಭಾವಿ ವ್ಯಕ್ತಿಗಳು ಆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ತಮ್ಮ ಅಕ್ರಮ ಹಣದ ಸಂಪಾದನೆ ಖಜಾನೆ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ದೂರು ದಾಖಲಾಗಿದೆ, ತನಿಖೆ ನಡೆದಿದೆ. ಸೊ ಈ ಮಧ್ಯೆ BJP ಮುಖಂಡ ಮತ್ತು ಮಾಜಿ ನಗರ ಪಾಲಿಕೆ ಸದಸ್ಯ MC ರಮೇಶ್ ಅವರು ಕೂಡ ಸುಳ್ಳು ದಾಖಲಾತಿ ಸೃಷ್ಟಿ ಮಾಡಿಕೊಂಡು ಸಾಮಾನ್ಯ ಅಧಿಕಾರ ಪತ್ರವನ್ನು ಪಡ್ಕೊಂಡು 50 ಅನುಪಾತ ಅವರು ಕೂಡ ನಿವೇಶನ ಪಡೆದಿರೋದು ತಿಳಿದು ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಮತ್ತು ಇಲ್ಲಿ ಪ್ರಕರಣ ಸಾಕಷ್ಟು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಅವ್ಯವಹಾರ ನಡೆದಿರೋದ್ರಿಂದ ಸೊ ಈ ಬಗ್ಗೆ ಆದಾಯ ತೆರಿಗೆ ಇಲಾಖೆ ಕೂಡ ದೂರು ಸಲ್ಲಿಸಿದ ಮಾಹಿತಿ ಬಂದಿದೆ. ಸೊ ಎಲ್ಲ ರೀತಿಯ ತನಿಖೆಗಳು ನಡೆದು ಈ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಡೆದಿರ್ತಕ್ಕಂಥ ಎಲ್ಲ ಅಕ್ರಮಗಳು ಬಯಲಿಗೆ ಬಂದು ಎಲ್ಲ ತಪ್ಪಿತಸ್ಥರು ಶಿಕ್ಷೆ ಆದರೆ ಬಹುಶಃ ಮುಂದಿನ ದಿನಗಳಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ನಿಜವಾದ ಅರ್ಥದಲ್ಲಿ ಕೆಲಸ ಮಾಡುತ್ತೆ ಅಂತೇಳಿ ಹೇಳ್ಬೋದು. ಕಾಂಗ್ರೆಸ್ ಆಯಿತು, JDS ಆಯಿತು, ಈಗ BJP ಸರ್ದಿ ಸರ್. ಏನು ಅಕ್ರಮ ಆಗಿದೆ ಸರ್ ಈ ಪ್ರಕರಣದಲ್ಲಿ? ಸರ್ ಎಲ್ಲ ಇಲ್ಲಿ ಹೇಳಿದ್ರೆ ಸರ್, ಪಕ್ಷಾತೀತವಾಗಿ ಎಲ್ಲ ಪ್ರಭಾವಿ ವ್ಯಕ್ತಿಗಳು, ರಾಜಕಾರಣಿಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರನ ತಮ್ಮ ಅಕ್ರಮದ ಖಜಾನೆ ಮಾಡ್ಕೊಂಡಿದೆ ಅಂತ ನಾನು ಆಗಲೇ ಹೇಳಿದ್ದೀನಿ. ಅದು ದಾಖಲೆಗಳು ಅಲ್ಲಿ ಸಾಬೀತುಪಡಿಸ್ತಾ ಇದೆ. ಮೊದಲು ಕೂಡ ನಾವು ಕಾಂಗ್ರೆಸ್ ಮುಖಂಡರ ಬಗ್ಗೆ ಮಾತ್ರ ನಾವು ಹೋರಾಟ ಮಾಡಿದ್ವಿ ಅಂತ ತಿಳ್ಕೊಂಡ್ರು. ಅದನ್ನು ಆಗಲೇ ಹೇಳಿದ್ವಿ. ಸಿದ್ದರಾಮಯ್ಯರ ಪ್ರಕರಣವನ್ನು ಉದಾಹರಣೆ ಇಟ್ಕೊಂಡು ಸೊ ಎಲ್ಲ ಅಕ್ರಮ ನಿವೇಶನಗಳ ಬಗ್ಗೆ ತನಿಖೆ ನಡೆದಿದೆ ಅಂತೇಳಿ ಆ ತನಿಖೆ ಮುಂದುವರಿತಾ ಅದರಲ್ಲಿ ಸೊ JDS ಮುಖಂಡರದ್ದು ಹೊರಡೆ ಬರ್ತಾ ಇದೆ. ಈಗ BJP ಮುಖಂಡರು ಕೂಡ ಹೊರಗೆ ಬರ್ತಾರೆ. ಅದೇ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿದ್ದಾರೆ MC ರಮೇಶ್, ಅಂದರೆ BJP ಮುಖಂಡರವರು. ಅವರು ಕೂಡ ಬಸವನಹಳ್ಳಿ ಸರ್ವೆ ನಂಬರ್ 126/1ರಲ್ಲಿ GPA ಪಡ್ಕೊಂಡಿದ್ದೀನಿ ಅನ್ನೋ ರೀತಿಯ ಹಿನ್ನೆಲೆಯಲ್ಲಿ ಅದು ಮೂಢ ಸ್ವಾಧೀನ ಆಗಿದೆ ಅಂತೇಳಿ 50 ಅನುಪಾತದಲ್ಲಿ ನಿವೇಶನ ಪಡ್ಕೊಂಡಿದ್ದಾರೆ. ಆದರೆ ವಾಸ್ತವಾಂಶ ಏನಂದರೆ ಆ ಜಮೀನಿಗೆ ಸಂಬಂಧಪಟ್ಟಂತೆ ಸಿವಿಲ್ ವ್ಯಾಜ್ಯ ಇನ್ನೂ ನ್ಯಾಯಾಲಯದಲ್ಲಿ ನಡೀತಾ ಇದೆ. ಮತ್ತು ಅಲ್ಲಿ ನೀವು ಮಂಜೂರಾತಿ ಪತ್ರದ ನೋಡ್ಬೋದು. ಒಂದು ಕಡೆ ಬಸವನಹಳ್ಳಿ ಸರ್ವೆ ನಂಬರ್ 126/4 ಅಂತ ಹೇಳ್ತಾರೆ, ಮತ್ತೊಂದು ಸಲ 126/1 ಅಂತ ಹೇಳ್ತಾರೆ. ಸೊ ಅದು ಯಾವ ಜಮೀನು ಅನ್ನೋದೇ ಅವ್ರಿಗೆ ಸ್ಪಷ್ಟತೆ ಇಲ್ಲದ ರೀತಿಯಲ್ಲಿ ನಿವೇಶನ ಮಂಜೂರಾತಿ ಮಾಡೋದು ಇಲ್ಲಿ ಸ್ಪಷ್ಟ ಕಂಡು ಬರುತ್ತೆ. ಎಲ್ಲಿ ಈಗಾಗಲೇ ಪದೇ ಹೇಳ್ತೀವಿ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಅದನ್ನು ನೋಡ್ತಾ ಹೋದರೆ ಎಂಥವ್ರಿಗೆ ಹೋದರೂ ಕೂಡ ಗಾಬರಿ ಆಗ್ತಾರೆ. ಹಾಗಾಗಿ ಈ ಎಲ್ಲ ಇವರಿಗೆ ಏನು ಈಗ 50 ಅನುಪಾತ ಅಕ್ರಮ ನಿವೇಶನ ಪಡೆದ್ರೆ ಅವರೆಲ್ಲರಿಗೂ ಶಿಕ್ಷೆ ಆದ ನಂತರನೇ ಅದಕ್ಕೆ ಮೂಢ ಒಂದು ಸ್ವಚ್ಛಗೊಳಿಸ್ಬೋದು ಅಂತ ಹೇಳ್ಬೋದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ನಿಮ್ಮ ಆಗ್ರಹ ಸರ್ ಇಲ್ಲ, ಅದರಲ್ಲೂ ಕೂಡ ಏನು ಇವರು ಏನು ಆದಾಯ ತೆರಿಗೆ ಇಲಾಖೆಗೂ ಕೂಡ ಈಗಾಗಲೇ ED ಅವ್ರು ತನಿಖೆ ಮಾಡ್ತಾ ಇದ್ದಾರೆ, ಮತ್ತು ಲೋಕಾಯುಕ್ತ ತನಿಖೆ ಮಾಡ್ತಾರೆ. ಇನ್ನು ಮುಂದಿನ ದಿನಗಳಲ್ಲಿ CBI ಕೂಡ ತನಿಖೆ ಮಾಡ್ತಾರೆ, ಮತ್ತು ಈಗಾಗಲೇ ನಿವೃತ್ತ ನ್ಯಾಯಾಧೀಶ ಮೂರ್ತಿ ಕೂಡ ವಿಚಾರಣೆ ಮಾಡ್ತಾರೆ. ಸೊ ಈಗ ಆದಾಯ ತೆರಿಗೆ ಇಲಾಖೆ ಕೂಡ ತನಿಖೆ ನಡೆಸಿ ಇಲ್ಲಿ ಎಷ್ಟು ಮಟ್ಟದ ಆದಾಯ ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಅವ್ಯವಹಾರ ನಡೆದಿದೆ, ಅದಕ್ಕೆ ತೆರಿಗೆ ಎಷ್ಟು ಮಟ್ಟಿಗೆ ವಂಚನೆ ಮಾಡಿದರೆ ಅದು ಕೂಡ ತನಿಖೆ ನಡೆದರೆ ಸೂಕ್ತ ಆಗುತ್ತೆ. ಥ್ಯಾಂಕ್ ಯು ಸರ್. ಇದಿಷ್ಟು ದೂರದರಂತಹ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಸದ್ಯ ಈಗ IT ಇಲಾಖೆ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಜ್ಜೆಯನ್ನು ಇರಿಸಿದೆ. ಸೂಕ್ತ ತನಿಖೆಯನ್ನು ನಡೆಸಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಅವರ ಆಗ್ರಹ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.